ಸಡನ್ ಟ್ರ್ಯಾಕ್ಟರ್ ಭಾಳ ಮೂವ್ ಆಗುತ್ತೆ, ಸ್ವಲ್ಪ ಕೂಗಿದ್ದಾರೆ ಅಂತ ಹೇಳ್ತಾರೆ ಡ್ರೈವರು. ಜೀವನದ ಬಗ್ಗೆ ನೂರಾರು ಕನಸುಗಳನ್ನ ಕಟ್ಟಿಕೊಂಡಿದ್ದ ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದಂತ ಸುರದ್ ರೂಪಿ ಯುವಕ ತನ್ನ ವಿವಾಹದ ಆಹ್ವಾನ ಪತ್ರಿಕೆಗಳನ್ನ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಕೊಡಲು ಆಗಮಿಸಿದ್ದ. ಅಲ್ಲಿ ಪಲ್ಲಕ್ಕಿಗಳ ಉತ್ಸವ ನಡೀತಾ ಇತ್ತು. ವಿಧಿಯ ಆಟ ಏನು ಗೊತ್ತಿಲ್ಲ, ಯಾವ ಪಲ್ಲಕ್ಕಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ಶ್ರೀ ಕೋದಂಡರಾಮಸ್ವಾಮಿ ದೇವರ ಮೂರ್ತಿಯನ್ನ ಕೂರಿಸಿದ್ರು. ರಾತ್ರಿ ಇಡೀ ಮೆರವಣಿಗೆಯನ್ನ ನಡೆಸಿತ್ತು ಆ ಪಲ್ಲಕ್ಕಿ. ಮುಂಜಾನೆ ಆಗ್ತಾ ಇದ್ದಂತೆ ಪೊಲೀಸ್ನವರು ಪಲ್ಲಕ್ಕಿಗಳನ್ನ ಅಲ್ಲಿಂದ ತೆಗೀರಿ ಅಂತೇಳಿ ಗಲಾಟೆ ಆರಂಭಿಸಿದ್ದಾರೆ. ಅಲ್ಲಿ ಡ್ರೈವಿಂಗ್ ಗೊತ್ತಿಲ್ಲದ ಚಾಲಕನೋರ್ವ ಆ ಒಂದು ಟ್ರ್ಯಾಕ್ಟರ್ ಅನ್ನ ಚಲಾಯಿಸೋದಕ್ಕೆ ಹೋಗಿದ್ದಾನೆ. ಅವನಿಗೆ ನಿಯಂತ್ರಣ ತಪ್ಪಿ ರಸ್ತೆ ಬದಿ ನಿಂತಿದ್ದಂತಹ ಈ ಹಸವಣೆ ಏರಬೇಕಾಗಿದ್ದಂತಹ ಮದುಮಗನಿಗೆ ನೇರವಾಗಿ ಡಿಕ್ಕಿ ಹೊಡೆದಿದ್ದಾನೆ. ಈ ಸಂದರ್ಭದಲ್ಲಿ ಆತ ಗೋಡೆಗೆ ಬಡಿದಿದ್ದಾನೆ, ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾನೆ. ಆ ನಂತರ ಏನಾಯ್ತು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಹೌದು, ಹೀಗೆ ಸುರದ್ರೂಪಿಯಾಗಿರ್ತಕ್ಕಂಥ ಈ ಯುವಕನ ಹೆಸರೇ ಅಕ್ಷತ್. 28 ವರ್ಷದ ಯುವಕ. ಬನಶಂಕರಿಯ ಈ ಯುವಕ ಪೆಟ್ರೋಲ್ ಬಂಕ್ ಅನ್ನ ನಡೆಸಿಕೊಂಡು ಜೀವನದಲ್ಲಿ ಒಂದು ಸುಸ್ಥಿತಿಗೆ ತಲುಪಿದ್ದ. ಮದುವೆ ಆಗ್ಬೇಕು ಅಂತೇಳಿ ಮದುವೆ ದಿನಾಂಕವೂ ಕೂಡ ನಿಗದಿಯಾಗಿತ್ತು. ಮೇ ತಿಂಗಳಲ್ಲಿ ಮದುವೆ ಇತ್ತು. ಹಾಗಾಗಿ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಮದುವೆಯ ಆಹ್ವಾನ ಪತ್ರಿಕೆಗಳನ್ನು ಕೊಡಲು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಳುಮಾವು ಗ್ರಾಮಕ್ಕೆ ಆಗಮಿಸಿದ್ದ. ರಾತ್ರಿ ತಡವಾಗಿ ಬಂದಿದ್ದ ಒಂದಷ್ಟು ಸ್ನೇಹಿತರಿಗೆ ಈ ಒಂದು ಆಹ್ವಾನ ಪತ್ರಿಕೆಗಳನ್ನು ನೀಡಿ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡಿದ್ದ. ಮುಂಜಾನೆ 4:15 ಸಮಯದಲ್ಲಿ ಪಲ್ಲಕ್ಕಿಗಳನ್ನ ನೋಡಬೇಕು ಅಂತೇಳಿ ರಸ್ತೆ ಬದಿ ಬಂದು ನಿಂತಿದ್ದಾನೆ. ಹಾಗಾಗಲೇ ಪೊಲೀಸ್ನವರು ಇನ್ನೇನು ಬೆಳಕು ಹರಿದು ಹೋಗುತ್ತೆ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅಂತೇಳಿ ಪಲ್ಲಕ್ಕಿಗಳನ್ನ ಅಲ್ಲಿಂದ ಮೂವ್ ಮಾಡಿಸೋದಕ್ಕೆ ಆರಂಭಿಸಿದ್ದಾರೆ. ಅವರು ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಆಗ ಹೇಗೆಂದ್ರಾಗೆ ಟ್ರ್ಯಾಕ್ಟರ್ಗಳನ್ನ ಒಂದಷ್ಟು ಜನ ತೆಗೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಉಳಿಮಾವಿನ ಮೂಲ ದೇವರಾಗಿರುವಂತಹ ಶ್ರೀ ಕೋದಂಡರಾಮಸ್ವಾಮಿಯ ಈ ಒಂದು ಪಲ್ಲಕ್ಕಿಯನ್ನು ಹೊತ್ತಿದ್ದಂತ ಟ್ರ್ಯಾಕ್ಟರ್ ಚಾಲಕ ಅಲ್ಲೆಲ್ಲೋ ಹೋಗಿದ್ದ. ಅಲ್ಲೇ ಇದ್ದಂತಹ ಅರ್ಧಂಬರ್ಧಂ ಡ್ರೈವಿಂಗ್ ತಿಳಿದಿದ್ದಂತಹ ಮತ್ತೋರ್ವ ಚಾಲಕ ಬಂದು ಟ್ರ್ಯಾಕ್ಟರ್ ಅನ್ನ ಚಲಾಯಿಸೋದಕ್ಕೆ ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಅವನಿಗೆ ನಿಯಂತ್ರಣಕ್ಕೆ ಸಿಗ್ಲಿಲ್ಲ. ಬ್ರೇಕ್ ಇಲ್ಲ ಅಂತ ಕಿರ್ಚಾಡ್ತಾ ಇರಬೇಕಾದ್ರೆ ಒಂದಷ್ಟು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಆದ್ರೆ ಈ ಯುವಕ ಅಕ್ಷತ್ ಆ ಟ್ರ್ಯಾಕ್ಟರ್ ನೇರವಾಗಿ ಬಂದು ಅಕ್ಷತ್ಗೆ ಹೊಡೆದಿದೆ. ಈತ ಹೋಗಿ ಗೋಡೆಗೆ ಬಡಿದಿದ್ದಾನೆ, ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ. ಘಟನೆಯ ಬಗ್ಗೆ ಡಿಸಿಪಿ ಗೋಪಾಲ್ ಬ್ಯಾಕ್ಕೋಡ್ರವರು ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಹುಳಿಮೂರು ಠಾಣೆ ಲಿಮಿಟ್ಸ್ ಕೋದಂಡರಾಮ ಜಾತ್ರೆ ಸಂಬಂಧಪಟ್ಟಾಗಿ ಅದರಲ್ಲಿ ಪಲ್ಲಕ್ಕಿ ತಗೊಂಡು ಹೋಗುವಂಥ ಟ್ರ್ಯಾಕ್ಟ್ರು ಒಬ್ಬ ಪಕ್ಷತನದ ಮೇಲೆ ಹರಿದೋಗಿ ಅವರು ಡೆತ್ ಆಗಿದ್ದಾರೆ. ಈ ಸಂಬಂಧಪಟ್ಟ ಹುಳಿಮೂರು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಾಗಿದೆ. ಅದನ್ನ ಮುಂದೆ ತಿಳಿಸಿಕೊಂಡಿದ್ದೀವಿ. ಅದು ಏನು ಗೊತ್ತಾಗಿಲ್ಲ, ಸಡನ್ನಾಗಿ ಈಗ ನೋಡಿದರೆ ವಿಡಿಯೋ ನೋಡಿದರೆ ಸಡನ್ ಟ್ರ್ಯಾಕ್ಟರ್ ಭಾಳ ಮೂವ್ ಆಗುತ್ತೆ, ಸ್ವಲ್ಪ ಕೂಗಿದ್ದಾರೆ ಅಂತ ಹೇಳ್ತಾರೆ ಡ್ರೈವರು. ಟೆಕ್ನಿಕಲ್ ಏನಾರ ಇಶ್ಯೂಸ್ ಇದೆ, ಹೇಗೆ ನಾವು ನಿರೀಕ್ಷೆಯನ್ನು ತೊಗೊಂಡ್ಬರ್ತೀವಿ. ಡೆತ್ ಆದವರು ಹುಡುಗ ಅವತ್ತು ಪೆಟ್ರೋಲ್ ಬಂಕ್ ಇತ್ತು, ಬಂಕಲ್ಲಿ ಅವಾಗ ವಾಪಸ್ ಇರ್ತಾರೆ ಸರ್. ಈಗ ಆರೋಪಿ ಏನಾರು ಅರೆಸ್ಟ್ ಆಗಿದ್ದಾನ? ಟ್ರ್ಯಾಕ್ಟ್ರು ನಮ್ಮ ಪ್ರೊಸೆಸಲ್ಲಿದ್ದಾರೆ, ಅರೆಸ್ಟ್. ಅಂದರೆ ಈ ಟ್ರ್ಯಾಕ್ಟರ್ ಹರಿದ ತಕ್ಷಣ ಡೆತ್ ಆದ್ನ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಗಾಯ ಆಗಿತ್ತು? ಎಲ್ಲೇ ಏನು ಗಾಯ ಆಗಿತ್ತು? ದೇವಸ್ಥಾನದ ಗಾಯ ಆಗಿ ಬಿದ್ದು ಗೊತ್ತಾಗುತ್ತೆ. ಕರ್ಕೊಂಡು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಆನ್ ದಿ ವೇ ಡೆತ್ ಆಗಿದೆ. ಹೌದು, ಹೀಗೆ ಯಾವಾಗ ಗೋಡೆಗೆ ಹೋಗಿ ಅಪ್ಪಳಿಸಿದ, ನೆಲದಲ್ಲಿ ಕುಸಿದು ಬಿದ್ದ, ಅಷ್ಟೊತ್ತಿಗಾಗಲೇ ಯಾರು ಕೂಡ ಆಂಬ್ಯುಲೆನ್ಸ್ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಒಂದಷ್ಟು ಅಲ್ಲೇ ತಡ ಮಾಡಿದ್ದಾರೆ. ಯಾರು ಆ ಯುವಕನನ್ನ ಎತ್ಕೊಂಡು ಹೋಗೋದಕ್ಕೆ ಮುಂದೆ ಬರಲೇ ಇಲ್ವಂತೆ. ಅಲ್ಲೇ 10 ರಿಂದ 15 ನಿಮಿಷ ಆ ಒಂದು ಪ್ರೈಮ್ ಟೈಮ್ ಮುಗಿದೋಗಿದೆ. ಆ ಯುವಕನನ್ನ ಆ ನಂತರ ಅಲ್ಲಿಂದ ತೆಗೆದುಕೊಂಡು ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾರೆ. ದಾರಿ ಮಧ್ಯದಲ್ಲೇ ಕೊನೆ ಹೆಸರಿಲ್ಲದಂತ ದಾರುಣ ಘಟನೆ ನಡೆದಿದೆ. ಉಳುಮಾವು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ನಿನ್ನೆ ಇಡೀ ಸಂಭ್ರಮ ಸಡಗರದ ನಡುವೆ ಉಳುಮಾವು ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯಿತು. ಈ ಒಂದು ಉತ್ಸವದಲ್ಲಿ ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿ ಮಿಂದಿತ್ತು. ಆದ್ರೆ ಈ ಒಂದು ದುರ್ಘಟನೆ ಹಿಂದೂ ಸೂತಕದ ಛಾಯೆಯಾಗಿ ಆವರಿಸಿತ್ತು. ಆದ್ರೆ ಘಟನೆಯ ನಂತರ ಯಾವೊಬ್ಬ ಈ ದೇಗುಲದ ಆಡಳಿತ ಮಂಡಳಿಯ ಸದಸ್ಯರು ಕೂಡ
ಸ್ಥಳಕ್ಕೆ ಬರಲಿಲ್ಲ ಎಂಬುದೇ ಬೇಸರದ ಸಂಗತಿ. ಇನ್ನೆಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನ ಈ ಆಡಳಿತ ಮಂಡಳಿಗಳು ತೆಗೆದುಕೊಳ್ತವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು. ಹಾಗೆಯೇ ಈ ಒಂದು ಸ್ಥಳಕ್ಕೆ ಆಗಮಿಸಿದಂತಹ ಡಿಸಿಪಿ ಗೋಪಾಲ್ ಬ್ಯಾಕ್ವರ್ಡ್ ಎಲ್ಲ ಘಟನೆಯ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಆ ಒಂದು ಟ್ರಾಕ್ಟರ್ ಚಾಲಕರನ್ನ ದಸ್ತಗಿರಿ ಮಾಡಿದ್ದಾರೆ. ಇನ್ನು ಉಳಿದಂತೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಮೃತನ ಕುಟುಂಬಸ್ಥರ ಗೋಳು ಆಕ್ರಂದನ ಮುಗಿಲು ಮುಟ್ಟಿತ್ತು. ಯಾರೊಬ್ರು ಕೂಡ ಮಾತನಾಡುವಂತ ಸ್ಥಿತಿಯಲ್ಲಿರ್ಲಿಲ್ಲ. ಆದ್ರೆ ಯುವಕ ಬದುಕಿ ಬಾಳಬೇಕಾಗಿದ್ದಂತಹ, ಬರೋ ತಿಂಗಳು ಅಸಮನೆ ಏರ್ಬೇಕಾಗಿದ್ದಂತಹ ಯುವಕ ಮಾತ್ರ ಮೃತಪಟ್ಟಿದ್ದು ಇದು ಒಂದು ರೀತಿಯಾದಂತಹ ವಿಧಿ ಆಟವಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ.